ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಬೆಂಕಿ ಅವಘಡಗಳ ಸರಣಿ ಮುಂದುವರೆದಿದೆ. ಕಳೆದ ರಾತ್ರಿ ಕಮರ್ಷಿಯಲ್ ಸ್ಟ್ರೀಟ್ನ ಶಾಪಿಂಗ್ ಮಳಿಗೆಯಲ್ಲಿ ಸಂಭವಿಸಿದ ಅಗ್ನಿ ಆಕಸ್ಮಿಕಕ್ಕೆ ಕೋಟ್ಯಾಂತರ ಮೌಲ್ಯದ ಬಟ್ಟೆಗಳು ಭಸ್ಮವಾಗಿವೆ. ಸ್ಥಳಕ್ಕೆ ಧಾವಿಸಿದ 6 ಅಗ್ನಿಶಾಮಕ ವಾಹನಗಳು ಬೆಂಕಿಯನ್ನ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿವೆ. ಮಳಿಗೆಯಲ್ಲಿ ಯಾವುದೇ ಅಗ್ನಿ ನಿರೋಧಕ ಅಳವಡಿಸದಿರುವುದೇ ಘಟನೆಗೆ ಕಾರಣ ಎನ್ನಲಾಗಿದೆ. ಮಳಿಗೆ ಬಾಗಿಲು ಮುಚ್ಚದ್ರಿಂದ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರೆದಿದೆ. ವೆಸ್ಟರ್ನ್ ಸ್ಟೋರಿಂದ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ಮೇಲೆ ನಮ್ಮ ಮನೆ ಫುಲ್ ಮೇಲ್ಗಡೆ ಫುಲ್ಲ ಬೆಂಕಿ ಹಚ್ಚಿ ನಮ್ಮ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ. ಆಮೇಲೆ ನಮ್ಮ ಮನೆಯವರೆಲ್ಲ ಹೊರಗಡೆ ಬಂದಿದ್ದಾರೆ. ಈಗ ಸ್ವಲ್ಪ ನೀರು ಹೊಡೆದಿದ್ಮೇಲೆ 4 ಗಾಡಿ ಬಂತು. ನೀರು ಹೊಡೆದಿದ್ಮೇಲೆ ಸ್ವಲ್ಪ ಇದಾಗಿದೆ. ಭಾಗದಲ್ಲಿರುವಂತಹ ವೆಸ್ಟರ್ನ್ ಸ್ಟೋರ್ಸ್ ಎನ್ನುವ ಜವಳಿ ಅಂಗಡಿ, ಅದು ಬಟ್ಟೆ ಬರೆಗಳಿರುವಂಥ ಅಂಗಡಿ. ರಾತ್ರಿ ಸುಮಾರು 8-8:15 ಟೈಮಿಗೆ ಬಹುಶಃ 2ನೇ ಫ್ಲೋರಿನ ಒಂದು ಮೂಲೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದು ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅಂತ ಒಂದು ಮಾಹಿತಿ ಇದೆ. ಈ ವಿಷಯ ತಿಳಿದ ತಕ್ಷಣ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಇನ್ಸ್ಪೆಕ್ಟರ್ ಹಾಗೂ ACP ಆಲ್ಸೂರು ಎಲ್ಲ ಬಂದು ಅಗ್ನಿಶಾಮಕ ದಳವನ್ನು ಸ್ಥಳಕ್ಕೆ